ಎಲ್ರಿಗೂ ನಮಸ್ಕಾರ. ಪ್ರಿಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ CTET ಆಗಿರ್ಬೋದು, TET ಆಗಿರ್ಬೋದು, HSTR, GPSTR, PSTR ಈ ಒಂದು ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ ಅಂತ. ಸೊ ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇ ಅಧ್ಯಾಯವಾಗಿರುವಂತಹ ವಿಕಸನ ಅಂದರೆ ಏನು ಹೇಳ್ತಾರೆ, ವಿಕಾಸದ ಪರಿಕಲ್ಪನೆ ಮತ್ತು ಕಲಿಕೆಯೊಂದಿಗೆ ಸಂಬಂಧ, ಕಾನ್ಸೆಪ್ಟ್ ಆಫ್ ಡೆವಲಪ್ಮೆಂಟ್ ಆ್ಯಂಡ್ ಇಟ್ಸ್ ರಿಲೇಷನ್ಶಿಪ್ ವಿತ್ ಲರ್ನಿಂಗ್. ಸೊ ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರ್ಬೋದು, ರಿಪೀಟೆಡ್ ಕ್ವೆಶನ್ಸ್ ಆಗಿರ್ಬೋದು, ಇದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಡೆಫಿನೆಟ್ಲಿ ಮುಂದೆ ಬರ್ತಕ್ಕಂತಹ ಶಿಕ್ಷಕರ ನೇಮಕಾತಿ ಏನಿದೆ, ಆ ಒಂದು ಪರೀಕ್ಷೆಯ ನಿಟ್ಟಿನಿಂದ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ನೋಡಿ, ಈ ರೀತಿ ಕೇಳಿದ್ದಾರೆ. ಇದು ಇಂಗ್ಲೀಷಲ್ಲಿ ಹಾಕಿದ್ದೀನಿ, ನಾನು ಕನ್ನಡದಲ್ಲಿ ಕೂಡ ಕ್ವೆಶನ್ ಆ್ಯಂಡ್ ಆಪ್ಷನ್ಸ್ ಮತ್ತು ಎಕ್ಸ್ಪ್ಲನೇಷನ್ ಎರಡನ್ನೂ ಕೂಡ ಹೇಳ್ತಾ ಹೋಗ್ತೀನಿ, ಓಕೆನಾ? ಸೊ ಮೊದಲನೇ ಒಂದು ಪ್ರಶ್ನೆ ಅಂದರೆ ಮುಂದುವರೆದ ವಿಡಿಯೋ ಆಗಿರೋದ್ರಿಂದ 16ನೇ ಪ್ರಶ್ನೆ, ದಿ ಡಿಫಿಕಲ್ಟ್ ಏಜ್ ಆಫ್ ಡೆವಲಪ್ಮೆಂಟ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಕನ್ನಡ ಅರ್ಥ, ವಿಕಾಸದ ಅತ್ಯಂತ ಕಷ್ಟಕರವಾದ ವಯಸ್ಸು ಅಂತಂದರೆ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಅರ್ಲಿಯರ್ ಚೈಲ್ಡ್ಹುಡ್ ಅಂದರೆ ಪೂರ್ವ ಬಾಲ್ಯ, ಎರಡನೇದು ಟೀನ್ ಏಜ್ ಅಂದರೆ ಹದಿಹರೆಯ ಅಥವಾ ಕಿಶೋರಾವಸ್ಥೆ ಅಥವಾ ತಾರುಣ್ಯಾವಸ್ಥೆ ಅಂತ ಹೇಳಿ ಕರಿತೀವಿ. ಆ್ಯಂಡ್ ಮೂರನೇದು ಯಂಗ್ ಅಡಲ್ಟ್ ಏಜ್ ಅಂದರೆ ಯುವ ವಯಸ್ಕಾವಸ್ಥೆ, ನಾಲ್ಕನೇದು ಓಲ್ಡ್ ಅಡಲ್ಟ್ ಏಜ್ ಅಂದರೆ ವೃದ್ಧಾಪ್ಯ ಅಂತ ಇದೆ. ಸೊ ಇಲ್ಲಿ ದ ಡಿಫಿಕಲ್ಟ್ ಏಜ್ ಆಫ್ ಡೆವಲಪ್ಮೆಂಟ್ ಇಸ್ ಡ್ಯಾಶ್ ಅಂತ ಬಂದಾಗ ಆಪ್ಷನ್ ನಂಬರ್ 2 ಟೀನ್ ಏಜ್ ಅಥವಾ ಅಡಾಲ್ಸೆನ್ಸ್ ಅಥವಾ ಕಿಶೋರಾವಸ್ಥೆ ಅನ್ನೋದನ್ನು ನಾವು ಆನ್ಸರ್ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಟೀನೇಜ್, ಯಾಕೆ ಟೀನೇಜ್ ಅಂತ ಹೇಳಿದ್ರೆ ವ್ಯಕ್ತಿಯ ಜೀವನದ ಪ್ರಮುಖವಾದ ಹಾಗೆಯೇ ಜೀವನದ ಒಂದು ತಿರುವಿನಿಂದ ಕೂಡಿದಂತಹ ಘಟ್ಟ ಅಂತ ಹೇಳಿದ್ರೆ ಅದನ್ನು ನಾವು ಅಡಾಲ್ಸೆನ್ಸ್ ಸ್ಟೇಜ್ ಅಥವಾ ತಾರುಣ್ಯಾವಸ್ಥೆ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ವ್ಯಕ್ತಿಯ ಒಂದು ಜೀವಿತಾವಧಿಯಲ್ಲಿ ಕಡಿಮೆ ಅವಧಿಯ ಹಂತ ಆದರೂ ಕೂಡ ಈ ಒಂದು ಸ್ಟೇಜ್ ಏನಿದೆ, ಅಡಾಲ್ಸೆನ್ಸ್ ಸ್ಟೇಜ್ ಏನಿದೆ, ದೈಹಿಕವಾಗಿ ಆಗಿರ್ಬೋದು, ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ, ಜೊತೆಗೆ ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ, ಲೈಂಗಿಕವಾಗಿ ಬಹಳಷ್ಟು ಬದಲಾವಣೆಗಳನ್ನು ಕಾಣ್ತಕ್ಕಂತಹ ಹಾಗೆಯೇ ಪರಿಪಕ್ವತೆಯೆಡೆಗೆ ಸಾಗಿಸ್ತಕ್ಕಂತಹ ಒಂದು ಕಾಲ ಯಾವುದಾಗಿರುತ್ತೆ, ಹದಿಹರೆಯ ಅಥವಾ ತಾರುಣ್ಯಾವಸ್ಥೆ ಅಂತ. ಸೊ ಈ ತಾರುಣ್ಯಾವಸ್ಥೆಯನ್ನು ನಾವು ಇಂಗ್ಲೀಷಲ್ಲಿ ಏನಂತ ಹೇಳ್ತೀವಿ, ಅಡಾಲ್ಸೆನ್ಸ್ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಅಡಾಲ್ಸೆನ್ಸ್ ಅಂತಕ್ಕಂತಹ ಒಂದು ಪದ ಏನಿದೆ ಅಲ್ವಾ, ಇದು ಲ್ಯಾಟಿನ್ ಭಾಷೆಯ ಅಡಾಲ್ಸ್ಕೇರ್ ಅನ್ನುವಂತಹ ಒಂದು ಪದದಿಂದ ಬಂದಿರೋವಂಥದ್ದು. ಸೊ ಈ ಅಡಾಲ್ಸ್ಕೇರ್ ಅಂತ ಹೇಳಿದ್ರೆ ಗ್ರೋ ಟು ಮೆಚೂರಿಟಿ ಅಂದರೆ ಪರಿಪಕ್ವತೆ ಎಡೆಗೆ ಸಾಗುವುದು ಅಂತ ಹೇಳಿ ಅರ್ಥ ಬರುತ್ತೆ. ಸೊ ಹಾಗಾಗಿ ತಾರುಣ್ಯಾವಸ್ಥೆಯ ಒಂದು ಅವಧಿಯ ವಯಸ್ಸನ್ನು ನಾವು ನಿಖರವಾಗಿ ಹೇಳೋದು ಕಷ್ಟ. ಸೊ ಈ ಅವಧಿ ಏನಿದೆ ಅಲ್ಲ, 12 ವರ್ಷದಿಂದ ಪ್ರಾರಂಭ ಆಗುತ್ತೆ, 18 ವರ್ಷಕ್ಕೆ ಕೊನೆಗೊಳ್ಳುತ್ತೆ. ಸೊ ಕೆಲವು ಮನೋವಿಜ್ಞಾನಿಗಳು ತಾರುಣ್ಯಾವಸ್ಥೆ 13 ವರ್ಷದಿಂದ 19 ವರ್ಷದವರೆಗೆ ಅಂತ ಹೇಳಿ ಕೂಡ ವಾದ ಮಾಡಿದ್ದಾರೆ. ಮತ್ತೆ ಕೆಲವರು 13 ವರ್ಷದಿಂದ 19 ವರ್ಷದವರೆಗೆ ಅಂತ ಹೇಳಿ ಕೂಡ ಹೇಳಿರೋಂಥದ್ದು, ಅಂದರೆ 12ರಿಂದ 18 ಅಂತ. ಸೊ ಓವರಾಲ್ ಹೇಳೋದಾದ್ರೆ ಆಯಾ ದೇಶದ ವಾಯುಗುಣ ಮತ್ತು ಆಹಾರ ಪದ್ಧತಿಯನ್ನು ಈ ಒಂದು ಅಡಾಲ್ಸೆನ್ಸ್ ಏಜ್ ಏನು ಮಾಡಿದೆ ಅವಲಂಬಿಸಿರುವಂಥದ್ದು. ಸೊ ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ 12ರಿಂದ 18ರವರೆಗಿನ ವಯಸ್ಸು ಅಂತ ಹೇಳಿ ಅಭಿಪ್ರಾಯ ಪಟ್ಟಿರುವಂಥದ್ದು. ಸೊ ಹಾಗಾಗಿ ಈ ಒಂದು ಕ್ವೆಶ್ಚನ್ಗೆ ಡಿಫಿಕಲ್ಟ್ ಏಜ್ ಆಫ್ ಡೆವಲಪ್ಮೆಂಟ್ ಅಂತ ಬಂದಾಗ ನಾವು ಆಪ್ಷನ್ ನಂಬರ್ 2 ಟೀನ್ ಏಜ್ ಅಥವಾ ಅಡಾಲ್ಸೆನ್ಸ್ ಅಥವಾ ಕಿಶೋರಾವಸ್ಥೆ ಅಂತ ಹೇಳಿ ಆನ್ಸರ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ 17th ಕ್ವೆಶನ್ಸ್, ಅಡಾಲ್ಸೆಂಟ್ಸ್ ಗೆಟ್ ಪ್ಲೆಷರ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಹದಿಹರೆಯದವರು ಯಾವುದರಲ್ಲಿ ಸಂತೋಷವನ್ನು ಪಡ್ತಾರೆ ಅನ್ನೋದು ಪ್ರಶ್ನೆ. ಸೊ ಆಪ್ಷನ್ಸ್ ನೋಡಿ, ಇನ್ ದ ಕಂಪನಿ ಆಫ್ ದೇರ್ ಫ್ರೆಂಡ್ಸ್, ಅವರ ಸ್ನೇಹಿತರ ಸವಾಸದಲ್ಲಿ. ಆಪ್ಷನ್ 2 ಬೈ ಎಕ್ಸಾಮಿನಿಂಗ್ ದೇರ್ ಬಾಡಿ ಸ್ಟ್ರಕ್ಚರ್ಡ್ ಆ್ಯಂಡ್ ಫಿಸಿಕ್, ತಮ್ಮ ದೇಹದ ರಚನೆ ಮತ್ತು ಶಾರೀರಿಕ ಬದಲಾವಣೆಗಳನ್ನು ಗಮನಿಸೋದ್ರಲ್ಲಿ. ಆಪ್ಷನ್ ನಂಬರ್ 3 ಇನ್ ದ ಕಂಪನಿ ಆಫ್ ಆಪೋಸಿಟ್ ಸೆಕ್ಸ್, ಅಂದರೆ ವಿರುದ್ಧ ಲಿಂಗದವರ ಸಹವಾಸದಲ್ಲಿ, ಅವರ ಒಂದು ಫ್ರೆಂಡ್ಶಿಪ್ ಅಲ್ಲಿ. ಆ್ಯಂಡ್ ಆಪ್ಷನ್ ನಂಬರ್ 4 ಆಲ್ ಆಫ್ ದ ಎಬೋ, ಮೇಲಿನ ಎಲ್ಲವೂ ಕೂಡ ಅಂತ ಇದೆ. ಸೊ ಏನಿರ್ಬೋದು ಆನ್ಸರ್ ಹಾಗಾದರೆ ಒಂದು ಪ್ರಶ್ನೆಗೆ? ಆಪ್ಷನ್ ನಂಬರ್ 4ನ ನಾನು ಕರೆಕ್ಟ್ ಅಂತ ಹೇಳ್ತೀನಿ, ಆಲ್ ಆಫ್ ದ ಎಬೋ. ಯಾಕೆ ಆಲ್ ಆಫ್ ದ ಎಬೋ ಅಂತ ಹೇಳಿದ್ರೆ,
ಸೊ ಈ ಒಂದು ಸ್ಟೇಜಲ್ಲಿ ಏನಾಗುತ್ತೆ, ಒಬ್ಬ ವ್ಯಕ್ತಿ ಸಾಮಾಜಿಕ ಸಂಬಂಧಗಳನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಆಮೇಲೆ ನೇಬರ್ಸ್ ಜೊತೆಗೆ ಬೆರೀತಕ್ಕಂತಹ, ಹಾಗೆಯೇ ಫ್ರೆಂಡ್ಸ್ ಜೊತೆಗೆ ಹೆಚ್ಚು ಒಡನಾಟ ಹೊಂದೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆಮೇಲೆ ಆಪೋಸಿಟ್ ಲಿಂಗದವ್ರ ಜೊತೆ ಸಂಪರ್ಕ ಬೆಳೆಸುವಂತಹ ಅಥವಾ ಸ್ನೇಹ ಬೆಳೆಸ್ತಕ್ಕಂತಹ ಒಂದು ಗುಣವನ್ನು ಹೊಂದಿರ್ತಾರೆ. ಸೊ ಹಾಗಾಗಿ ಈ ಒಂದು ತಾರುಣ್ಯಾವಸ್ಥೆಯನ್ನು ಅಥವಾ ಅಡಾಲ್ಸೆನ್ಸನ್ನು ನಾವು ಕೂಟಕಾಲ ಅಂತಲೂ ಕೂಡ ಕರೆಯೋದು ಇದೆ. ಸೊ ಈ ಒಂದು ಸ್ಟೇಜಲ್ಲಿ ಏನಾಗುತ್ತೆ, ಹುಡುಗರು ಹುಡುಗಿಯರು ಸಹಕಾರ ಸಹಬಾಳ್ವೆಯನ್ನು ಹೆಚ್ಚು ಕಾಣಬಹುದು ಈ ಹುಡುಗರು ಮತ್ತು ಹುಡುಗಿಯರಲ್ಲಿ. ಇನ್ನು ಸಮಾಜದಲ್ಲಿ ಉತ್ತಮ ಗೌರವ ಪಡ್ಕೋಬೇಕು ಅಂತ ಹೇಳಿಬಿಟ್ಟು, ತನ್ನನ್ನು ಎಲ್ಲರೂ ಐಡೆಂಟಿಫೈ ಮಾಡಬೇಕು ಅಂತ ಹೇಳಿಬಿಟ್ಟು ಏನೋ ಗುರುತಿಸುವಿಕೆ ಗುಣವನ್ನು ಬೆಳೆಸ್ಕೊಳ್ಳುವಂಥದ್ದಾಗಿರ್ಬೋದು. ನನ್ನನ್ನು ಎಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡಬೇಕು, ಹೊಗಳಬೇಕು, ನನ್ನ ಕೆಲಸಗಳಿಗೆ ಮನ್ನಣೆ ನೀಡಬೇಕು, ಹಾಗೂ ಸ್ವತಂತ್ರವಾಗಿ ಜೀವನ ಮಾಡಬೇಕು ಅಂತಕ್ಕಂತಹ ಒಂದು ಮನೋಭಾವನೆ ಈ ಏಜಲ್ಲಿ ಬೆಳೀತಾ ಇರುತ್ತೆ. ಹಾಗೆಯೇ ಆರ್ಥಿಕ ಸ್ವಾವಲಂಬನೆ ಹೊಂದಬೇಕು ಅನ್ನುವಂಥದ್ದು, ಹಾಗೆಯೇ ಸ್ವಂತ ವೃತ್ತಿಯನ್ನು ಆರಿಸ್ಕೊಳ್ಬೇಕು ಅಂತಕ್ಕಂತಹ ಭಾವನೆ ಬೆಳೆಯುತ್ತೆ. ಈ ಒಂದು ಸ್ಟೇಜಲ್ಲಿ ಬಾಳ ಸಂಗಾತಿಯನ್ನು ಆಯ್ಕೆ ಮಾಡ್ಕೊಳ್ತಕ್ಕಂತಹ, ಹಾಗೆಯೇ ಅವರ ಜವಾಬ್ದಾರಿಗಳನ್ನು, ನಾಯಕತ್ವ ಹೊಂದತಕ್ಕಂತಹ ಗುಣವನ್ನು ಬೆಳೆಸ್ಕೊಳ್ತಾರೆ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಆಪ್ಷನ್ಸ್ನ ನೋಡೋದಾದ್ರೆ ನಾವು ಆಪ್ಷನ್ ನಂಬರ್ 4 ಮೇಲಿನ ಎಲ್ಲವೂ, ಆಲ್ ಆಫ್ ದ ಎಬೋ ಅನ್ನೋದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ 18ನೇ ಒಂದು ಪ್ರಶ್ನೆ ನೋಡಿ. ಇಲ್ಲಿ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ಲರ್ನಿಂಗ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಕಲಿಕೆಯ ಅತ್ಯಂತ ಸೂಕ್ತವಾದ ಅರ್ಥ ಅಂತಂದರೆ ಏನು ಅಂತ. ಏನು, ವಾಟ್ ಯು ಮೀನ್ ಬೈ ಲರ್ನಿಂಗ್, ಕಲಿಕೆ ಅಂದರೆ ಏನು ಅನ್ನೋದು. ಸೊ ಆಪ್ಷನ್ಸ್ ನೋಡಿ. ಇಲ್ಲಿ ಮೊದಲನೇದು ಅಕ್ವಿಸಿಷನ್ಸ್ ಆಫ್ ಸ್ಕಿಲ್ಸ್, ಅಂದರೆ ಕೌಶಲ್ಯಗಳ ಒಂದು ಗಳಿಕೆ ಆಗಿರಬಹುದು. ಎರಡನೇ ಒಂದು ಆಪ್ಷನ್ ನೋಡಿ, ಇಲ್ಲಿ ಇನ್ಕಲ್ಕೇಶನ್ ಆಫ್ ನಾಲೆಡ್ಜ್, ಅಂದರೆ ಜ್ಞಾನವನ್ನು ಬೆಳೆಸ್ಕೊಳ್ಳೋದು. ಆಪ್ಷನ್ 3 ಮಾಡಿಫಿಕೇಶನ್ ಆಫ್ ಬಿಹೇವಿಯರ್, ನಡವಳಿಕೆಯ ಒಂದು ಮಾರ್ಪಾಡು. ಆ್ಯಂಡ್ ಆಪ್ಷನ್ 4 ಪರ್ಸನಲ್ ಅಡ್ಜಸ್ಟ್ಮೆಂಟ್, ಅಂದರೆ ವೈಯಕ್ತಿಕ ಹೊಂದಾಣಿಕೆ ಅಂತ ಇದೆ. ಸೊ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ಲರ್ನಿಂಗ್ ಇಸ್ ಡ್ಯಾಶ್. ಸೊ ಗೆಸ್ ಮಾಡಿದಿರಲ್ವಾ ಏನು ಅಂತ ಅಂದ್ಬಿಟ್ಟು ಆಪ್ಷನ್ ನಂಬರ್ 3 ಮಾಡಿಫಿಕೇಶನ್ ಆಫ್ ಬಿಹೇವಿಯರ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ಲರ್ನಿಂಗ್ ಅಂತ ಬಂದಾಗ ಕಲಿಕೆಯ ಅತ್ಯಂತ ಸೂಕ್ತವಾದ ಅರ್ಥ ಅಂತ ಹೇಳಿದ್ರೆ ನಮ್ಮ ನಡವಳಿಕೆಯ ಒಂದು ಮಾರ್ಪಾಡು, ಮಾಡಿಫಿಕೇಶನ್ ಆಫ್ ಬಿಹೇವಿಯರ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ 19ನೇ ಒಂದು ಪ್ರಶ್ನೆ, ಸೇಮ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಲರ್ನಿಂಗ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಕಲಿಕೆ ಅಂತಂದ್ರೆ ಏನು ಅಂತ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಏನು ಆನ್ಸರ್ನ ನೋಡೋಕ್ಕಿಂತ ಮುಂಚೆ ಆಪ್ಷನ್ಸ್ ನೋಡಿ. ಇಲ್ಲಿ ಆಪ್ಷನ್ ನಂಬರ್ 1 ಅ ಚೇಂಜ್ ಇನ್ ಬಿಹೇವಿಯರ್, ನಡವಳಿಕೆಯಲ್ಲಿನ ಬದಲಾವಣೆ. ನಾವು ಜಸ್ಟ್ ಇವಾಗ ತಾನೇ ಹೇಳಿದೆ ಮಾಡಿಫಿಕೇಶನ್ ಆಫ್ ಬಿಹೇವಿಯರ್ ಅಂತ. ಸೊ ಸೆಕೆಂಡ್ ಒನ್ ದ ರಿಸಲ್ಟ್ ಆಫ್ ಎಕ್ಸ್ಪೀರಿಯನ್ಸ್ ಆಫ್ ಪ್ರಾಕ್ಟೀಸ್, ಅಂದರೆ ಅನುಭವ ಅಥವಾ ಅಭ್ಯಾಸದ ಒಂದು ಫಲಿತಾಂಶ. ಆ್ಯಂಡ್ ಥರ್ಡ್ ಒನ್ ರಿಲೇಟಿವ್ಲಿ ಪರ್ಮನೆಂಟ್ ಚೇಂಜ್ ಇನ್ ಬಿಹೇವಿಯರ್, ನಡವಳಿಕೆಯಲ್ಲಿನ ತುಲನಾತ್ಮಕವಾಗಿ ಕಾಯಂ ಬದಲಾವಣೆ ಅಂತ. ಆಪ್ಷನ್ ನಂಬರ್ 4 ಆಲ್ ಆಫ್ ದ ಎಬೋ, ಮೇಲಿನ ಎಲ್ಲವೂ ಕೂಡ ಅಂತ ಇದೆ. ಸೊ ಕಲಿಕೆ ಅಂತ ಅಂದರೆ ಲರ್ನಿಂಗ್ ಅಂತ ಹೇಳಿದ್ರೆ ಈ ಒಂದು ಪ್ರಶ್ನೆಗೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಆಯ್ಕೆಗಳನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಆಯ್ಕೆ ನಂಬರ್ 4 ಆಲ್ ಆಫ್ ದ ಎಬೋ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಕಲಿಕೆ ಅಂತ ಹೇಳಿದ್ರೆ ನಾನು ಆಗಲೇ ಹೇಳ್ದಂಗೆ ಮಾಡಿಫಿಕೇಶನ್ ಆಫ್ ಬಿಹೇವಿಯರ್ ಕರೆಕ್ಟ್, ನಡವಳಿಕೆಯ ಒಂದು ಮಾರ್ಪಾಡು. ಸೊ ಇಲ್ಲಿನೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಪ್ಷನ್ಸ್ಗಳನ್ನ ಕೊಟ್ಟಿರೋದ್ರಿಂದ ಆ ಚೇಂಜ್ ಇನ್ ಬಿಹೇವಿಯರ್ ಆಗಿರ್ಬೋದು, ದ ರಿಸಲ್ಟ್ ಆಫ್ ಎಕ್ಸ್ಪೀರಿಯನ್ಸ್ ಆರ್ ಪ್ರಾಕ್ಟೀಸ್, ಅನುಭವ ಅಥವಾ ಅಭ್ಯಾಸದ ಒಂದು ಫಲಿತಾಂಶ ಆಗಿರ್ಬೋದು, ನಡವಳಿಕೆಯಲ್ಲಿನ ಒಂದು ಕಾಯಂ ಬದಲಾವಣೆ ಆಗಿರ್ಬೋದು, ಇದೆಲ್ಲವೂ ಕೂಡ ಏನಾಗುತ್ತೆ ಕಲಿಕೆಯಿಂದ ಬರುವಂಥದ್ದು. ಹಾಗಾಗಿ ನಾವು ಆಯ್ಕೆ ನಂಬರ್ 4 ಮೇಲಿನ ಎಲ್ಲವೂ ಅನ್ನೋದನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ 20ನೇ ಒಂದು ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ಇಂಡಿಕೇಟಿವ್ ಆಫ್ ಲರ್ನಿಂಗ್ ಥ್ರೂ ಡೆವಲಪ್ಮೆಂಟ್ ಅಂತ ಕೇಳಿದ್ದಾರೆ. ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ವಿಕಾಸದ ಅಥವಾ ವಿಕಸನದ ಮೂಲಕ ನಡೀತಕ್ಕಂತಹ ಕಲಿಕೆಯನ್ನು ಇಂಡಿಕೇಟ್ ಮಾಡುತ್ತೆ, ಸೂಚಿಸುತ್ತೆ ಅಂತ ಕೇಳಿದ್ದಾರೆ. ಓಕೆ, ಆಪ್ಷನ್ಸ್ ನೋಡಿ. ಇಲ್ಲಿ ರೆಕಗ್ನೈಸಿಂಗ್ ಸಿಂಬಲ್ಸ್, ನಂಬರ್ಸ್ ಆ್ಯಂಡ್ ಅದರ್ ಥಿಂಗ್ಸ್, ಅಂದರೆ ಚಿಹ್ನೆಗಳಾಗಿರಬಹುದು, ಸಂಖ್ಯೆಗಳಾಗಿರಬಹುದು, ಅಥವಾ ಬೇರೆ ಬೇರೆ ವಸ್ತುಗಳನ್ನು ಐಡೆಂಟಿಫೈ ಮಾಡೋದು ಅಂತ. ಆ್ಯಂಡ್ ಆಪ್ಷನ್ 2 ಫಾರ್ಮಿಂಗ್ ಲಾಜಿಕಲ್ ಅಸಂಪ್ಷನ್ ಫಾರ್ ಅ ಸಿಚುವೇಶನ್, ಅಂದರೆ ಒಂದು ಸಂದರ್ಭಕ್ಕಾಗಿ ತಾರ್ಕಿಕ ಊಹೆಗಳನ್ನು ರೂಪಿಸುವಂಥದ್ದು ಅನ್ನೋದು. ಆ್ಯಂಡ್ ಆಪ್ಷನ್ ನಂಬರ್ 3 ಬೋತ್ 1 and 2. ಆಪ್ಷನ್ ನಂಬರ್ 4 ನೇದರ್ 1 ನಾರ್ 2 ಅಂತ ಇದೆ, ಅಂದರೆ 1 ಮತ್ತು 2 ಯಾವುದೂ ಕೂಡ ಅಲ್ಲ ಅಂತ. ಮೂರನೇದು 1 ಮತ್ತು 2 ಎರಡೂ ಕೂಡ ಅಂತ ಇದೆ. ಸೊ ಹಾಗಾದರೆ ಇಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ ನಂಬರ್ 3 ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ವಿಕಾಸದ ಮುಖಾಂತರ ನಡೀತಕ್ಕಂತಹ ಕಲಿಕೆಯನ್ನು ನಾವು ಹೇಗೆ ಸೂಚಿಸ್ತೀವಿ ಅಂತಂದರೆ ಚಿಹ್ನೆಗಳಾಗಿರ್ಬೋದು, ಸಂಖ್ಯೆಗಳಾಗಿರ್ಬೋದು, ಮತ್ತು ಬೇರೆ ಬೇರೆ ವಸ್ತುಗಳನ್ನು ಐಡೆಂಟಿಫೈ ಮಾಡ್ತಾರೆ.
ಸೊ ಇದೇನಾಗುತ್ತೆ ಅಂತಂದರೆ ಕಲಿಕೆಯನ್ನು ಇಂಡಿಕೇಟ್ ಮಾಡ್ತಾ ಇದೆ. ಆ್ಯಂಡ್ ಸೆಕೆಂಡ್ ಒಂದು ಸಂದರ್ಭಕ್ಕಾಗಿ ತಾರ್ಕಿಕ ಊಹೆಗಳನ್ನು ರೂಪಿಸುವಂಥದ್ದು. ಸೊ ಈ ಒಂದು ಪ್ರಶ್ನೆಗೆ ನಾವು ಆಪ್ಷನ್ ನಂಬರ್ 3 1 ಮತ್ತು 2 ಈ ಎರಡೂ ಕೂಡ ಆನ್ಸರ್ ಕರೆಕ್ಟ್ ಆಗಿರೋದ್ರಿಂದ ನಾವು ಆಯ್ಕೆ ನಂಬರ್ 3 ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಆಪ್ಷನ್ ನಂಬರ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, 21ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಕೆ ನಾಟ್ ಬಿ ಕನ್ಸಿಡರ್ಡ್ ಆಸ್ ಎ ಫೀಚರ್ ಆಫ್ ಲರ್ನಿಂಗ್ ಅಂತ ಕೇಳಿದ್ದಾರೆ. ಅಂದರೆ ಈ ಕೆಳಗಿನ ಯಾವ ಹೇಳಿಕೆಯನ್ನು ಕಲಿಕೆಯ ಲಕ್ಷಣ ಅಂತ ಹೇಳಿ ನಾವು ಪರಿಗಣಿಸಲಾಗುವುದಿಲ್ಲ, ಯಾವುದನ್ನು ನಾವು ಪರಿಗಣಿಸೋದಿಲ್ಲ ಕಲಿಕೆಯ ಲಕ್ಷಣ ಅಂತ ಹೇಳಿಬಿಟ್ಟು ಅಂತ. ಸೊ ಆಪ್ಷನ್ ನಂಬರ್ 1 ನೋಡಿ, ಇಲ್ಲಿ ಲರ್ನಿಂಗ್ ಈಸ್ ಸಮಥಿಂಗ್ ದ್ಯಾಟ್ ಅಕ್ಯೂರ್ಸ್ ಆಸ್ ಅ ರಿಸಲ್ಟ್ ಆಫ್ ಸರ್ಟೇನ್ ಎಕ್ಸ್ಪೀರಿಯನ್ಸಸ್. ಅಂದರೆ ಕಲಿಕೆ ಅಂತಕ್ಕಂಥದ್ದು ಕೆಲವು ಅನುಭವಗಳ ಫಲಿತಾಂಶವಾಗಿ ಸಂಭವಿಸುವ ಸಂಗತಿಯಾಗಿದೆ ಅನ್ನೋದು. ಆ್ಯಂಡ್ ಸೆಕೆಂಡ್ ಸ್ಟಡಿ ಆಫ್ ಬಿಹೇವಿಯರ್ ಇಸ್ ಲರ್ನಿಂಗ್, ನಡವಳಿಕೆಯ ಅಧ್ಯಯನವೇ ಕಲಿಕೆ. ಆ್ಯಂಡ್ ಥರ್ಡ್ ಅನ್ಲರ್ನಿಂಗ್ ಇಸ್ ಆಲ್ಸೋ ಅ ಪಾರ್ಟ್ ಆಫ್ ಲರ್ನಿಂಗ್. ಅಂದರೆ ಕಲಿತದ್ದನ್ನು ಮರೆತು ಹೋಗೋದು ಅಥವಾ ಬಿಟ್ಟು ಬಿಡೋದು ಕೂಡ ಕಲಿಕೆಯ ಒಂದು ಭಾಗ ಆಗಿರುತ್ತೆ ಅನ್ನೋದು. ಆ್ಯಂಡ್ ಫೋರ್ತ್ ಬಂದ್ಬಿಟ್ಟು ನೋಡಿ, ಇಲ್ಲಿ ಲರ್ನಿಂಗ್ ಇಸ್ ಅ ಪ್ರಾಸೆಸ್ ದ್ಯಾಟ್ ಮೀಡಿಯೇಟ್ಸ್ ಬಿಹೇವಿಯರ್. ಅಂದರೆ ಕಲಿಕೆಯು ನಡವಳಿಕೆಯನ್ನು ಮಧ್ಯಸ್ಥಿಕೆ ವಹಿಸ್ತಕ್ಕಂತಹ ಒಂದು ಪ್ರಕ್ರಿಯೆಯಾಗಿರುತ್ತೆ ಅಂತ. ಹಾಗಾದರೆ ಈ ಕೆಳಗಿನ ಒಂದು ಆಪ್ಷನ್ಸ್ಗಳಲ್ಲಿ ಕಲಿಕೆಯ ಲಕ್ಷಣ ಅಂತ ನಾವು ಯಾವುದನ್ನು ಪರಿಗಣನೆ ಮಾಡೋದಿಲ್ಲ ಅಂತ ಹೇಳಿದ್ರೆ ಆಪ್ಷನ್ ನಂಬರ್ 2 ಏನಿದೆ ಅಲ್ಲ, ಸ್ಟಡಿ ಆಫ್ ಬಿಹೇವಿಯರ್ ಇಸ್ ಲರ್ನಿಂಗ್, ನಡವಳಿಕೆಯ ಅಧ್ಯಯನವೇ ಕಲಿಕೆ ಅನ್ನೋದು ಏನಿದೆಲ್ಲ, ನಾವು ಅದನ್ನು ಕಲಿಕೆಯ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಲಕ್ಷಣ ಅಂತ ಹೇಳಿ ನಾವು ಪರಿಗಣನೆ ಮಾಡೋದಿಲ್ಲ. ಬರೀ ನಡವಳಿಕೆಯನ್ನು ಅಧ್ಯಯನ ಮಾಡೋದೇ ಕಲಿಕೆ ಅಂತ ಅಲ್ಲ. ಸೊ ಕಲಿಕೆ ಅಂತ ಬಂದಾಗ ಬಹಳಷ್ಟು ವಿಚಾರಗಳಿದ್ದಾವೆ. ಸೊ ಹಾಗಾಗಿ ಇಲ್ಲಿ ಸ್ಟಡಿ ಆಫ್ ಬಿಹೇವಿಯರ್ ಈಸ್ ಲರ್ನಿಂಗ್ ಅನ್ನೋದೇನು ಕೊಟ್ಟಿದ್ದಾರೆ ಅದು ರಾಂಗ್ ಆಗಿರ್ತಕ್ಕಂತಹ ಒಂದು ಲಕ್ಷಣ ಆಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ ನಂಬರ್ 2 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಓಕೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಹ್ಯೂಮನ್ ಡೆವಲಪ್ಮೆಂಟ್ ಈಸ್ ಬೇಸ್ಡ್ ಆನ್ ಸರ್ಟೇನ್ ಪ್ರಿನ್ಸಿಪಲ್ಸ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಪ್ರಿನ್ಸಿಪಲ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್ ಅಂತ ಇದೆ. ಅಂದರೆ ಮಾನವ ವಿಕಾಸ ಏನಿದೆ ಅಥವಾ ಮಾನವ ಅಭಿವೃದ್ಧಿ ಕೆಲವು ತತ್ವಗಳ ಮೇಲೆ ಆಧಾರಿತವಾಗಿರುತ್ತೆ. ಈ ಕೆಳಗಿನವುಗಳಲ್ಲಿ ಯಾವುದು ಮಾನವ ವಿಕಾಸದ ತತ್ವ ಅಲ್ಲ ಅಂತ ಕೇಳಿದ್ದಾರೆ. ಓಕೆನಾ. ಸೊ ಮೊದಲನೇದು ಬಂದ್ಬಿಟ್ಟು ಸೀಕ್ವೆನ್ಷಿಯಲ್ ಅನುಕ್ರಮತೆ, ಸೆಕೆಂಡ್ ಬಂದ್ಬಿಟ್ಟು ಜನರಲ್ ಟು ಸ್ಪೆಸಿಫಿಕ್ ಅಂದರೆ ಸಾಮಾನ್ಯದಿಂದ ನಿರ್ದಿಷ್ಟದವರೆಗೆ, ಆ್ಯಂಡ್ ಥರ್ಡ್ ರಿವರ್ಸೆಬಲ್ ಹಿಂದಿರುಗಿಸಬಹುದಾದ, ಆ್ಯಂಡ್ ಫೋರ್ತ್ ಕಂಟಿನ್ಯೂಟಿ ಅಂದರೆ ನಿರಂತರತೆ ಅಂತ ಇದೆ. ಸೊ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಆನ್ಸರು, ಇಲ್ಲಿ ಮಕ್ಕಳ ವಿಕಾಸದ ತತ್ವಗಳು ಕೇಳಿರೋವಂಥದ್ದು, ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್, ಆಯಿತಾ. ಸೊ ಇದರಲ್ಲಿ ಯಾವುದು ತತ್ವ ಅಲ್ಲ ಅನ್ನೋದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ನಂಬರ್ 3 ರಿವರ್ಸೆಬಲ್ ಅನ್ನೋದೇನಿದೆಲ್ಲ ಇದು ಮಕ್ಕಳ ತತ್ವದ ಅಥವಾ ಮಾನವ ವಿಕಾಸದ ಕೆಲವು ತತ್ವಗಳಲ್ಲಿ ಇಲ್ಲದೇ ಇರೋವಂಥದ್ದು. ಸೊ ಈಗ ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಇದು ಇಂಪಾರ್ಟೆಂಟ್ ಆ್ಯಕ್ಚುಲಿ. ಇದರಲ್ಲಿ 2 ಪಾಯಿಂಟ್ಸ್ ಬರುತ್ತೆ, ಅದು ತುಂಬ ಇಂಪಾರ್ಟೆಂಟು. ಅದನ್ನು ಪ್ರತಿ ಸಲನೂ ಕೂಡ ಆ ಒಂದು ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಬರ್ತಾ ಇರುತ್ತೆ ಆ ಟಾಪಿಕ್ಗೆ ಸಂಬಂಧಪಟ್ಟ ಹಾಗೆ. ಸೊ ಇಲ್ಲಿ ಮಾನವ ವಿಕಾಸದ ತತ್ವಗಳು ಅಂತ ಬಂದಾಗ ವಿಕಾಸ ಅಂತಕ್ಕಂಥದ್ದು ಅದರದೇ ಆಗಿರ್ತಕ್ಕಂತಹ ಕೆಲವೊಂದು ತತ್ವಗಳನ್ನ ಒಳಗೊಂಡಿರುತ್ತೆ ಅಲ್ವಾ. ಸೊ ಈ ಒಂದು ತತ್ವ ಏನಾಗುತ್ತೆ ಸಾರ್ವತ್ರಿಕವಾಗಿ ಎಲ್ಲ ಮಕ್ಕಳಲ್ಲೂ ಕೂಡ ಕಂಡು ಬರುತ್ತೆ. ಅದೇ ಯಾವುದು ಹಾಗಾದರೆ? ಮೊದಲನೇದು ಪಕ್ವತೆ ಹಾಗೆ ಕಲಿಕೆ. ಓಕೆ. ಸೆಕೆಂಡ್ ವಿಕಾಸ ಕ್ರಮಬದ್ಧವಾದ ಬದಲಾವಣೆಯ ಒಂದು ತತ್ವ, ಬೆಳವಣಿಗೆ ಲಿಂಗ ತಾರತಮ್ಯ ತತ್ವ ಆಗಿರುತ್ತೆ. ಆ್ಯಂಡ್ ವಿಕಾಸದ ಅನುವಂಶೀಯತೆ ಮತ್ತು ಪರಿಸರ ತತ್ವ ಆಗಿರುತ್ತೆ. ವಿಕಾಸದ ಅಂತರ ಸಂಬಂಧ ತತ್ವ ಆ್ಯಂಡ್ ಸೆಫೆಲೋಕಾರ್ಡಲ್ ತತ್ವ. ದಿಸ್ ಇಸ್ ಇಂಪಾರ್ಟೆಂಟ್, ಸೆಫೆಲೋಕಾರ್ಡಲ್. ಸೊ ಕೇಳ್ತಾರೆ ಸೆಫೆಲೋಕಾರ್ಡಲ್ ತತ್ವ ಅಂತ ಅಂದಾಗ ಭ್ರೂಣದ ತಲೆ ಏನಿದೆ, ಭ್ರೂಣದ ತಲೆ ಕಾಲುಗಳಿಗಿಂತ ಬೇಗ ಬೆಳವಣಿಗೆ ಆಗ್ತಾ ಹೋಗುತ್ತೆ, ಆಯಿತಾ. ಸೊ ಈ ಒಂದು ಸೆಫೆಲೋಕಾರ್ಡಲ್ ತತ್ವ ಏನಿದೆಲ್ಲ ಮಗುವಿನ ಬೆಳವಣಿಗೆ ತಲೆಯಿಂದ ಪ್ರಾರಂಭ ಆಗುತ್ತೆ, ಕಾಲಿನೆಡೆಗೆ ಸಾಗುತ್ತೆ. ಇದನ್ನು ನಾವು ಸೆಫೆಲೋಕಾರ್ಡಲ್ ತತ್ವ ಅಂತ ಹೇಳಿ ಕರಿತೀವಿ. ಓಕೆ. ಸೊ ಮೊದಲು ಮಗುವಿನಲ್ಲಿ ಬೆಳವಣಿಗೆ ಆಗ್ತಕ್ಕಂತಹ ಭಾಗ ಅಂತ ಹೇಳಿದ್ರೆ ತಲೆಯ ಭಾಗ, ಇದನ್ನೇ ನಾವು ಸೆಫೆಲೋಕಾರ್ಡಲ್ ತತ್ವ. ಇದು ಏನು ವಿಕಾಸದ ತತ್ವ, ಮಾನವ ವಿಕಾಸದ ತತ್ವಗಳಲ್ಲಿ ಒಂದು. ಆ್ಯಂಡ್ ಸೆಕೆಂಡ್ ವಿಕಾಸದ ವಿಭಿನ್ನತೆ ತತ್ವ ಆಗಿರ್ಬೋದು.
ಆ್ಯಂಡ್ ನೆಕ್ಸ್ಟು 8ನೇದು ಪ್ರಾಕ್ಸಿಮೋಡಿಸ್ಟಲ್ ತತ್ವ ಅಥವಾ ಪ್ರಾಕ್ಸಿಮೋಡಿಸ್ಟಲ್ ಪ್ರಿನ್ಸಿಪಲ್. ಸೊ ಪ್ರಾಕ್ಸಿಮೋಡಿಸ್ಟಲ್ ಅಂದರೆ ಇದನ್ನು ನಾವು ಕೇಂದ್ರ ಪರಿಧಿ ಅಭಿಮುಖ ವಿನ್ಯಾಸ ತತ್ವ ಅಂತಲೂ ಕೂಡ ಕರಿತೀವಿ. ಸೊ ಈ ಪ್ರಾಕ್ಸಿಮೋಡಿಸ್ಟಲ್ ತತ್ವ ಅಥವಾ ಕೇಂದ್ರ ಪರಿಧಿ ಅಭಿಮುಖ ತತ್ವದಲ್ಲಿ ಮಗುವಿನಲ್ಲಿ ಕೇಂದ್ರ ಭಾಗದಿಂದ ಪರಿಧಿ ಅಂದರೆ ಹೊರಗಡೆ ಭಾಗ ಬೆಳವಣಿಗೆ ಕಡೆಗೆ ಸಾಗ್ತಾ ಹೋಗುತ್ತೆ. ಇದನ್ನು ನಾವೇನಂತ ಹೇಳ್ತೀವಿ, ಪ್ರಾಕ್ಸಿಮೋಡಿಸ್ಟಲ್. ಸೊ ಸೆಫೆಲೋಕಾರ್ಡಲ್ ಬಂದ್ಬಿಟ್ಟು ಫಸ್ಟು ತಲೆಯಿಂದ ಬೆಳವಣಿಗೆ ತಲೆಯ ಭಾಗ ಫಸ್ಟು ಬೆಳವಣಿಗೆ ಆಗೋದು ತಲೆಯ ಭಾಗ, ಆಮೇಲೆ ಕಾಲಿನಡೆಗೆ ಸಾಗುತ್ತೆ, ಅದು ಸೆಫೆಲೋಕಾರ್ಡಲ್. ಓಕೆ. ಆ್ಯಂಡ್ ಪ್ರಾಕ್ಸಿಮೋಡಿಸ್ಟಲ್ ಅಂತ ಬಂದಾಗ ಇದು ಬೆಳವಣಿಗೆ ಅಂತಕ್ಕಂಥದ್ದು ಕೇಂದ್ರ ಭಾಗದಿಂದ ಪರಿಧಿ ಕಡೆಗೆ ಸಾಗುತ್ತೆ, ಹೊರಭಾಗಕ್ಕೆ ಮಧ್ಯಭಾಗದಿಂದ ಪರಿಧಿ ಕಡೆಗೆ ಸಾಗುತ್ತೆ. ಆ್ಯಂಡ್ ಕಂಟಿನ್ಯೂವಿಟಿ ಪ್ರಿನ್ಸಿಪಲ್, ನಿರಂತರತೆ ತತ್ವ ಇದು ಇಲ್ಲಿ ಕೊಟ್ಟಿದ್ದಾರಲ್ವಾ, ಕಂಟಿನ್ಯೂವಿಟಿ ನಿರಂತರತೆ ತತ್ವ ಇದು ಇದೆ ಆಯಿತಾ. ನೆಕ್ಸ್ಟು ಚಲನ ವಿನ್ಯಾಸ ತತ್ವ ಆ್ಯಂಡ್ ನಮ್ಯವಾದದ್ದು, ಇದು ಹಲವು ವಿಜ್ಞಾನಗಳ ಅಧ್ಯಯನ, ವೃದ್ಧಿ ಮತ್ತು ಹಾನಿ ತತ್ವ ಆಗಿರ್ಬೋದು. ಆಮೇಲೆ ವಿಕಾಸ ಅಂತಕ್ಕಂಥದ್ದು ದ್ವಿಪಾರ್ಶ್ವತೆಯಿಂದ ಏಕಪಾರ್ಶ್ವತೆಯೆಡೆಗೆ ಸಾಗುತ್ತೆ ಅನ್ನೋದು. ಆ್ಯಂಡ್ ಇನ್ನೊಂದು ಸಾಮಾನ್ಯದಿಂದ ನಿರ್ದಿಷ್ಟತೆಯೆಡೆಗೆ, ನೋಡಿ ಸ್ಪೆಸಿಫಿಕ್ ಜನರಲ್ ಟು ಸ್ಪೆಸಿಫಿಕ್, ಸಾಮಾನ್ಯದಿಂದ ನಿರ್ದಿಷ್ಟತೆಯೆಡೆಗೆ ವಿಕಾಸದ ಒಂದು ವೇಗ ಆಗಿರ್ಬೋದು. ಹಾಗೆಯೇ ವಿಕಾಸವು ಸಾರ್ವತ್ರಿಕವಾದದ್ದು ಅನ್ನೋದು. ಸೊ ಇದೆಲ್ಲವೂ ಕೂಡ ಏನು ಅಂತ ಹೇಳಿದ್ರೆ ವಿಕಾಸದ ಅಂದರೆ ಮಾನವ ವಿಕಾಸದ ಕೆಲವು ತತ್ವಗಳು ಅಥವಾ ಮಕ್ಕಳ ವಿಕಾಸದ ಕೆಲವು ತತ್ವಗಳಾಗಿರುತ್ತೆ. ಸೊ ಇದರಲ್ಲಿ ರಿವರ್ಸೇಬಲ್ ಅನ್ನೋದು ಇಲ್ಲ. ಓಕೆನಾ, ನಾನಿಲ್ಲಿ ಎಲ್ಲ ಪಾಯಿಂಟ್ಸ್ ಹೇಳಿದೆ, ಅದರ ಎಲ್ಲವೂ ಇತ್ತು, ರಿವರ್ಸೇಬಲ್ ಅನ್ನೋದು ಇರಲಿಲ್ಲ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ನಂಬರ್ 3 ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಡೆವಲಪ್ಮೆಂಟ್ ಸ್ಟಾರ್ಟ್ಸ್ ಫ್ರಮ್ ಡ್ಯಾಶ್. ವಿಕಾಸ ಅಂತಕ್ಕಂಥದ್ದು ಎಲ್ಲಿಂದ ಶುರುವಾಗುತ್ತೆ ಹಾಗಾದರೆ? ಸೊ ಆಪ್ಷನ್ ನೋಡಿ ಇಲ್ಲಿ ಪೋಸ್ಟ್ ಚೈಲ್ಡ್ಹುಡ್ ಸ್ಟೇಜ್, ಉತ್ತರ ಬಾಲ್ಯದ ಹಂತ. ಆಪ್ಷನ್ 2 ಪ್ರಿನಾಟಲ್ ಸ್ಟೇಜ್ ಅಂದರೆ ಪ್ರಸವ ಪೂರ್ವ ಹಂತ ಅಥವಾ ಗರ್ಭಾವಸ್ಥೆ. ಆ್ಯಂಡ್ 3ನೇದು ದ ಸ್ಟೇಜ್ ಆಫ್ ಇನ್ಫಾನ್ಸಿ ಅಂದರೆ ಶೈಶವಾವಸ್ಥೆ ಹಂತ. ಆಪ್ಷನ್ 4 ಪ್ರೀ ಚೈಲ್ಡ್ಹುಡ್ ಸ್ಟೇಜ್, ಪೂರ್ವ ಬಾಲ್ಯದ ಹಂತ ಅಂತ. ಆ್ಯಂಡ್ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ ನಂಬರ್ 2 ಸೆಲೆಕ್ಟ್ ಮಾಡಬೇಕಾಗುತ್ತೆ. ಗರ್ಭಾವಸ್ಥೆ ಅಥವಾ ಪ್ರಿನಾಟಲ್ ಸ್ಟೇಜ್ ಅಂತ ಹೇಳಿ ಕರಿತೀವಿ, ಅಂದರೆ ಪ್ರಸವ ಪೂರ್ವ ಹಂತ ಅಂತ. ಓಕೆ. ಸೊ ಈ ಒಂದು ಹಂತದಿಂದ ಏನಾಗುತ್ತೆ, ವಿಕಾಸ ಅಥವಾ ಅಭಿವೃದ್ಧಿ ಅಂತಕ್ಕಂಥದ್ದು ಆರಂಭ ಆಗ್ತಾ ಹೋಗುತ್ತೆ. ಗರ್ಭಧಾರಣೆಯಿಂದ ಶುರು ಆಗುವಂಥದ್ದು ಪ್ರಸವ ಪೂರ್ವ ಅಥವಾ ಪ್ರಿನಾಟಲ್ ಅಂತ ಹೇಳಿ ಕರಿತೀವಿ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಬೆಸ್ಟ್ ಸಮ್ಸ್ ಅಪ್ ದ ರಿಲೇಶನ್ಶಿಪ್ ಬಿಟ್ವೀನ್ ಡೆವಲಪ್ಮೆಂಟ್ ಆ್ಯಂಡ್ ಲರ್ನಿಂಗ್ ಅಂತ ಇದೆ. ಅಂದರೆ ವಿಕಾಸ ಮತ್ತು ಕಲಿಕೆಯ ನಡುವಿನ ಸಂಬಂಧವನ್ನು ಈ ಕೆಳಗಿನ ಯಾವ ಹೇಳಿಕೆ ಬಹಳ ಉತ್ತಮವಾಗಿ ವಿವರಿಸುತ್ತೆ ಅನ್ನೋದು. ಆಪ್ಷನ್ಸ್ ನೋಡಿ ಇಲ್ಲಿ, ಡೆವಲಪ್ಮೆಂಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಲರ್ನಿಂಗ್, ಆಪ್ಷನ್ ನಂಬರ್ 1. ಅಂದರೆ ವಿಕಾಸ ಕಲಿಕೆಯಿಂದ ಸ್ವತಂತ್ರವಾಗಿದೆ. 2ನೇದು ಲರ್ನಿಂಗ್ ಟ್ರೇಲ್ಸ್ ಬಿಹೈಂಡ್ ಡೆವಲಪ್ಮೆಂಟ್, ಅಂದರೆ ಕಲಿಕೆಯು ವಿಕಸನದ ಹಿಂದೆ ಸಾಗುತ್ತೆ. 3ನೇದು ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ ಸಿನಾನಮ್ಸ್ ಟರ್ಮ್ಸ್, ಅಂದರೆ ಕಲಿಕೆ ಮತ್ತು ವಿಕಸನಗಳು ಸಮಾನಾರ್ಥಕ ಪದಗಳಾಗಿರುತ್ತೆ. ಆ್ಯಂಡ್ 4th ಒನ್, ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ ಇಂಟರ್ ರಿಲೇಟೆಡ್ ಇನ್ ಅ ಕಾಂಪ್ಲೆಕ್ಸ್ ಮ್ಯಾನರ್, ಅಂದರೆ ಕಲಿಕೆ ಮತ್ತು ವಿಕಸನಗಳು ಸಂಕೀರ್ಣ ರೀತಿಯಲ್ಲಿ ಪರಸ್ಪರ ಸಂಬಂಧವನ್ನು ಹೊಂದಿದೆ ಅಂತ ಇದೆ. ಹಾಗಾದರೆ ವಿಕಾಸ ಮತ್ತು ಕಲಿಕೆ ನಡುವಿನ ಒಂದು ಸಂಬಂಧವನ್ನು ಯಾವ ಹೇಳಿಕೆ ಇಲ್ಲಿ ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ ಹೇಳಿದ್ರೆ ಆಪ್ಷನ್ ನಂಬರ್ 4 ನೋಡಿ ಇಲ್ಲಿ, ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ ಇಂಟರ್ ರಿಲೇಟೆಡ್ ಇನ್ ಅ ಕಾಂಪ್ಲೆಕ್ಸ್ ಮ್ಯಾನರ್, ಅಂದರೆ ಕಲಿಕೆ ಮತ್ತು ವಿಕಾಸ ಈ ಎರಡೂ ಕೂಡ ಏನಿದೆ ಅಲ್ವಾ, ಸಂಕೀರ್ಣ ರೀತಿಯಲ್ಲಿ ಪರಸ್ಪರ ಸಂಬಂಧವನ್ನು ಹೊಂದಿದೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ನಂಬರ್ 4 ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಕನ್ಸಿಡರ್ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಡೆವಲಪ್ಮೆಂಟ್ ಇಸ್ ಕರೆಕ್ಟ್? ವಿಕಾಸದ ಬಗ್ಗೆ ಅಥವಾ ಅಭಿವೃದ್ಧಿಯ ಬಗ್ಗೆ ಇರತಕ್ಕಂತಹ ಸ್ಟೇಟ್ಮೆಂಟ್ಸ್ಗಳಲ್ಲಿ ಯಾವ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಆಗಿದೆ ಅನ್ನೋದನ್ನು ಹೇಳಬೇಕಾಗುತ್ತೆ. ಆ್ಯಂಡ್ ಫಸ್ಟ್ ಒನ್, ಡೆವಲಪ್ಮೆಂಟ್ ಅಕ್ಯೂಸ್ ಅಟ್ ಅ ಡಿಫ್ರೆಂಟ್ ರೇಟ್ ಅಮಾಂಗ್ ಡಿಫ್ರೆಂಟ್ ಇಂಡಿವಿಜುವಲ್ಸ್ ಅಂತ. ಅಂದರೆ ವಿಕಾಸ ಬೇರೆ ಬೇರೆ ವ್ಯಕ್ತಿಗಳಲ್ಲಿ ಬೇರೆ ಬೇರೆ ದರದಲ್ಲಿ ಸಂಭವಿಸುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ನೋಡಿ, ಡೆವಲಪ್ಮೆಂಟ್ ಅಕ್ಯೂಸ್ ಅಟ್ ಅ ವೆರಿ ಫಾಸ್ಟ್ ಪೇಸ್ ಫ್ರಮ್ ಬರ್ತ್ ಟಿಲ್ ಅಡಾಲ್ಸೆನ್ಸ್ ಆ್ಯಂಡ್ ದೆನ್ ಇಟ್ ಸ್ಟಾಪ್ಸ್. ವಿಕಾಸ ಅಂತಕ್ಕಂಥದ್ದು ಹುಟ್ಟಿನಿಂದ ಹದಿಹರಿಯದವರೆಗೆ ಅತಿ ವೇಗವಾಗಿ ನಡೆಯುತ್ತೆ, ಆಮೇಲೆ ಅದು ನಿಂತು ಹೋಗುತ್ತೆ ಅನ್ನೋ ಥರ ಇದೆ. ಆ್ಯಂಡ್ ಥರ್ಡ್ ಒನ್ ನೋಡಿ ಇಲ್ಲಿ, ಡೆವಲಪ್ಮೆಂಟ್ ಪ್ರೊಸೀಡ್ಸ್ ಫ್ರಮ್ ಬರ್ತ್ ಟು ಅಡಾಲ್ಸೆನ್ಸ್ ಇನ್ ಅ ಫಾರ್ವರ್ಡ್ ಮ್ಯಾನರ್ ಆ್ಯಂಡ್ ದೆನ್ ಇಟ್ ಗೋಸ್ ಬ್ಯಾಕ್ವರ್ಡ್ ಅಂತ.
ಅಂದರೆ ವಿಕಸನ ಹುಟ್ಟಿನಿಂದ ಹದಿಹರೆಯದವರೆಗೆ ಮುಮ್ಮುಖವಾಗಿ ಸಾಗುತ್ತೆ, ಮುಂದೆ ಸಾಗುತ್ತೆ. ಆಮೇಲೆ ಅದೇನಾಗುತ್ತೆ, ಬ್ಯಾಕ್ವರ್ಡ್ ಹಿಮ್ಮುಖವಾಗುತ್ತೆ, ಹಿಂದೆ ಹೋಗ್ಬಿಡುತ್ತೆ ಅನ್ನೋ ಥರ. ಆ್ಯಂಡ್ ಫೋರ್ತ್ ಒನ್, ಡೆವಲಪ್ಮೆಂಟಲ್ ಚೇಂಜಸ್ ಗೋ ಫಾರ್ವರ್ಡ್ ಇನ್ ಅ ಸ್ಟ್ರೇಟ್ ಲೈನ್, ಅಂದರೆ ವಿಕಾಸದ ಅಥವಾ ಅಭಿವೃದ್ಧಿಯ ಬದಲಾವಣೆಗಳು ನೇರ ರೇಖೆಯಲ್ಲಿ ಮುಂದುವರಿಯುತ್ತೆ ಅಂತ ಇದೆ. ಹಾಗಾದರೆ ಇಲ್ಲಿ ಇಷ್ಟು ಏನು 4 ಸ್ಟೇಟ್ಮೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಈ 4 ಸ್ಟೇಟ್ಮೆಂಟ್ಸ್ಗಳಲ್ಲಿ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಇರ್ತಕ್ಕಂಥ ಸ್ಟೇಟ್ಮೆಂಟ್ಸ್ಗಳಲ್ಲಿ ಸರಿಯಾದ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ ನಂಬರ್ 1 ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಈ ವಿಕಾಸ ಅಥವಾ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಬೇರೆ ಬೇರೆ ವ್ಯಕ್ತಿಗಳಲ್ಲಿ ಬೇರೆ ಬೇರೆ ದರದಲ್ಲಿ ಏನಾಗುತ್ತೆ, ಇದು ಸಂಬಂಧಿಸುತ್ತೆ. ಓಕೆ, ಸೊ ನಾನು ಸ್ಟಾರ್ಟಿಂಗಲ್ಲೇ ಒಂದು ವಿಡಿಯೋ ಮಾಡಿದ್ದೆ, ಅದರಲ್ಲೇ ಹೇಳಿದ್ದೆ ಇದ್ರ ಬಗ್ಗೆ. ಇದೇನಾಗುತ್ತೆ ಅಂತಂದರೆ ಇದೊಂದು ಆಂತರಿಕ ಬದಲಾವಣೆ, ವಿಕಾಸ ಅಥವಾ ಅಭಿವೃದ್ಧಿ ಅಂತಕ್ಕಂಥದ್ದು ಒಂದು ಆಂತರಿಕ ಬದಲಾವಣೆಯಾಗಿರುತ್ತೆ. ಸೊ ವ್ಯಕ್ತಿಯ ಜೀವನದುದ್ದಕ್ಕೂ ಕೂಡ ಉಂಟಾಗ್ತಕ್ಕಂತಹ ಒಂದು ಗುಣಾತ್ಮಕವಾದ ಅಂಶ ಆಗಿರೋದ್ರಿಂದ ವ್ಯಕ್ತಿಯಲ್ಲಿ ಹುಟ್ಟಿನಿಂದ ಸಾವಿನವರೆಗೂ ಕೂಡ ನಿರಂತರವಾಗಿ ಕಂಡುಬರುವಂತಹ ಒಂದು ಪ್ರೊಸೀಜರ್. ಸೊ ಹಾಗಾಗಿ ಇಲ್ಲಿ ಏನೋ ಬೇರೆ ಬೇರೆ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಅತಿ ವೇಗವಾಗಿ ನಡೆಯುತ್ತೆ, ಆಮೇಲೆ ಒಂದು ಟೈಮ್ ಬಂದ್ಮೇಲೆ ನಿಂತ್ಕೊಂಡ್ಬಿಡುತ್ತೆ, ಆಮೇಲೆ ಹಿಮ್ಮುಖವಾಗುತ್ತೆ, ಆಮೇಲೆ ನೇರ ರೇಖೆಯಲ್ಲಿ ಮುಂದುವರಿಯುತ್ತೆ. ದಟ್ ಈಸ್ all options are wrong. ಓಕೆ, ಸೊ ಫಸ್ಟ್ ಒನ್ ಏನಿದೆ, ಡೆವಲಪ್ಮೆಂಟ್ ಅಕ್ಯೂರ್ಸ್ ಅಟ್ ಅ ಡಿಫ್ರೆಂಟ್ ರೇಟ್ ಅಮಾಂಗ್ ಡಿಫ್ರೆಂಟ್ ಇಂಡಿವಿಜುವಲ್ಸ್, ಅಂದರೆ ವಿಕಸನ ಅಂತಕ್ಕಂಥದ್ದು ಬೇರೆ ಬೇರೆ ವ್ಯಕ್ತಿಗಳಲ್ಲಿ ಬೇರೆ ಬೇರೆ ದರದಲ್ಲಿ ಸಂಭವಿಸುತ್ತೆ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ವಿಕಾಸ ಅಥವಾ ಡೆವಲಪ್ಮೆಂಟ್ ಅನ್ನೋದನ್ನು ನಾವು ಮೇಲ್ನೋಟಕ್ಕೆ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ. ಸೊ ಬೆಳವಣಿಗೆನ ನಾವು ಕಂಡುಹಿಡಿಬೋದು. ಹೇಗೆ? ಎತ್ತರ ಆಗಿದ್ದಾನೆ, ಉದ್ದ ಆಗಿದ್ದಾನೆ, ಗಿಡ್ಡ ಆಗಿದ್ದಾನೆ ಅಥವಾ ದಪ್ಪ ಆಗಿದೆ, ಇದೆಲ್ಲವೂ ಕೂಡ ಬೆಳವಣಿಗೆ, ನಮಗೆ ಮೇಲ್ನೋಟಕ್ಕೆ ಕಾಣಿಸುವಂಥದ್ದು ಬೆಳವಣಿಗೆ. ಅದು ಕ್ವಾಂಟಿಟೇಟಿವ್, ಪರಿಮಾಣಾತ್ಮಕ. ಸೊ ವಿಕಾಸ ಅಂತಕ್ಕಂಥದ್ದು ಕ್ವಾಲಿಟೇಟಿವ್, ಗುಣಾತ್ಮಕ. ಓಕೆನಾ. ಸೊ ಇದು ಜೀವನ ಪರ್ಯಂತ ನಡೀತಕ್ಕಂತಹ ಒಂದು ನಿರಂತರ ಪ್ರಕ್ರಿಯೆ, ಹುಟ್ಟಿನಿಂದ ಸಾವಿನವರೆಗೂ ಕೂಡ ನಡೀತಕ್ಕಂಥದ್ದು. ಅಂಡ್ ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ಇಲ್ಲಿ ನೋಡಿ, ಇಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್ ಇಸ್ ಇನ್ಕರೆಕ್ಟ್, ಅಂದರೆ ವಿಕಾಸದ ತತ್ವಗಳ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಓಕೆನಾ. ಆ್ಯಂಡ್ ಫಸ್ಟ್ ಒನ್ ನೋಡಿ, ಇಲ್ಲಿ ಡೆವಲಪ್ಮೆಂಟ್ ಟೇಕ್ಸ್ ಪ್ಲೇಸ್ ಡ್ಯೂ ಟು ಕಾನ್ಸ್ಟ್ಯಾಂಟ್ ಇಂಟರಾಕ್ಷನ್ ಬಿಟ್ವೀನ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್, ಅಂದರೆ ಅನುವಂಶೀಯತೆ ಮತ್ತು ಪರಿಸರದ ನಡುವಿನ ನಿರಂತರ ಸಂವಹನದಿಂದ ವಿಕಾಸನ ಅಥವಾ ಅಭಿವೃದ್ಧಿ ಅನ್ನೋದು ನಡೀತಾ ಹೋಗುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಡೆವಲಪ್ಮೆಂಟ್ ಡಿಪೆಂಡ್ಸ್ ಆನ್ ಮೆಚುರೇಷನ್ ಆ್ಯಂಡ್ ಲರ್ನಿಂಗ್, ವಿಕಾಸ ಅಂತಕ್ಕಂಥದ್ದು ಪರಿಪಕ್ವತೆ ಮತ್ತು ಕಲಿಕೆಯ ಮೇಲೆ ಅವಲಂಬಿತ ಆಗಿದೆ ಅನ್ನೋದು. ಆ್ಯಂಡ್ ಥರ್ಡ್ ಒನ್, ಎವ್ರಿ ಚೈಲ್ಡ್ ಗೋಸ್ ಥ್ರೂ ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ ಎಟ್ ದೇರ್ ಆರ್ ವೈಡ್ ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಮಾಂಗ್ ಚಿಲ್ಡ್ರನ್ ಅಂತ ಇದೆ. ಅಂದರೆ ಪ್ರತಿಯೊಂದು ಮಗು ವಿಕಾಸದ ಹಂತಗಳ ಮುಖಾಂತರನೇ ಹಾದು ಹೋಗಬೇಕು, ಆದರೂ ಕೂಡ ಮಕ್ಕಳಲ್ಲಿ ಒಂದು ವ್ಯಾಪಕವಾಗಿರ್ತಕ್ಕಂತಹ ಒಂದು ವ್ಯತ್ಯಾಸಗಳಿರುತ್ತೆ ಅನ್ನೋದು. ಆ್ಯಂಡ್ ಫೋರ್ತ್ ಒನ್, ಡೆವಲಪ್ಮೆಂಟ್ ಇಸ್ ಕ್ವಾಂಟಿಟೇಟಿವ್ ಪ್ರಾಸೆಸ್ ವಿಚ್ ಕ್ಯಾನ್ ಬಿ ಮೆಜರ್ಡ್ ಪ್ರಿಸೈಸ್ಲಿ ಅಂತ ಇದೆ. ಅಂದರೆ ವಿಕಾಸ ಅಂತಕ್ಕಂಥದ್ದು ಪರಿಮಾಣಾತ್ಮಕ ಪ್ರಕ್ರಿಯೆಯಾಗಿದ್ದು ಅದನ್ನು ನಿಖರವಾಗಿ ಅಳೆಯಬಹುದು ಅಂತ ಇದೆ. ಹಾಗಾದರೆ ನಾನು ಜಸ್ಟ್ ಇವಾಗ ತಾನೇ ಹೇಳಿದೆ ವಿಕಾಸ ಅಂದರೆ ಏನು, ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಅಂತ. ಸೊ ಡೆಫಿನೆಟ್ಲಿ ಅರ್ಥ ಮಾಡ್ಕೊಂಡಿದ್ರೆ ಈ ಪ್ರಶ್ನೆ ತುಂಬ ಈಸಿ ಆಗಿರುತ್ತೆ. ಯಾಕಂದರೆ ವಿಕಾಸ ಅಂತಕ್ಕಂಥದ್ದು ಕ್ವಾಲಿಟೇಟಿವ್ ಅಂತ ಹೇಳಿದೆ, ಇಲ್ಲೇನಂತ ಕೊಟ್ಟಿದ್ದಾರೆ, ಕ್ವಾಂಟಿಟೇಟಿವ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ ನಂಬರ್ 4 ಸರಿಯಾದ ಆನ್ಸರ್ ಆಗುತ್ತೆ. ಸೊ ಡೆವಲಪ್ಮೆಂಟ್ ಅಥವಾ ವಿಕಾಸದ ಬಗ್ಗೆ ಹೇಳಿರ್ತಕ್ಕಂತಹ ಒಂದು ತಪ್ಪಾದ ಹೇಳಿಕೆ ಬಂದ್ಬಿಟ್ಟು ಏನು, ಡೆವಲಪ್ಮೆಂಟ್ ಅನ್ನೋದು ಒಂದು ಕ್ವಾಂಟಿಟೇಟಿವ್ ಪ್ರಾಸೆಸ್ ಅಂತ ಹೇಳಿರೋದೇ ಒಂದು ರಾಂಗ್ ಸ್ಟೇಟ್ಮೆಂಟ್. ಅದನ್ನು ನಾವು ಮೆಜರ್ ಮಾಡೋಕ್ಕಾಗಲ್ಲ. ಇಲ್ಲಿ ವಿಚ್ ಕ್ಯಾನ್ ಬಿ ಮೆಜರ್ಡ್ ಪ್ರೆಸಿಸ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಯಾವ ಕಾರಣಕ್ಕೂ ಮೆಜರ್ ಮಾಡೋಕ್ಕಾಗಲ್ಲ. ಮೇಲ್ನೋಡಕ್ಕೆ ನಾವು ಕಂಡುಹಿಡಿಯಬಹುದಾಗಿರ್ತಕ್ಕಂಥದ್ದು ಬೆಳವಣಿಗೆ ಮಾತ್ರ, ವಿಕಾಸವನ್ನು ನಾವು ಕಂಡುಹಿಡಿಯೋಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ ನಂಬರ್ 4 ಡೆವಲಪ್ಮೆಂಟ್ ಇಸ್ ಎ ಕ್ವಾಂಟಿಟೇಟಿವ್ ಪ್ರಾಸೆಸ್ ವಿಚ್ ಕ್ಯಾನ್ ಬಿ ಮೆಜರ್ಡ್ ಪ್ರೆಸಿಸ್ಲಿ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗಿರುತ್ತೆ. ಓಕೆನಾ. ಸೊ ಇಲ್ಲಿ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಒಂದು ಗುಣಾತ್ಮಕ ಗುಣಾತ್ಮಕ ಬದಲಾವಣೆ ಆಗಿರುವಂಥದ್ದು, ಕ್ವಾಲಿಟೇಟಿವ್ ಚೇಂಜಸ್. ಸೊ ಆಪ್ಷನ್ ನಂಬರ್ 4 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಓಕೆ, ಸೊ ಇದಾಗಿತ್ತು ಇವತ್ತಿನ ಒಂದು ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ಅಧ್ಯಾಯದಲ್ಲಿ ಏನೇನೆಲ್ಲ ಬರಬಹುದು ಅನ್ನೋದು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.